ಹಾಸನ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಹೆಚ್ಚಿದ ಗೊಂದಲ. ಭವಾನಿ ಟಿಕೆಟ್ ವಿಚಾರದಲ್ಲಿ ಎಂಟ್ರಿ ಆಗ್ತಾರಂತೆ ದೇವೇಗೌಡರು. ಗೊಂದಲಕ್ಕೆ ತೆರೆ ಎಳೆಯಲಿಕ್ಕೆ ಮುಂದಾದ್ರ ದೇವೇಗೌಡರು ಅನ್ನುವಂಥ ಪ್ರಶ್ನೆ ಇದೆ. ಮುಂದಾಗಲೇಬೇಕಾಗಿದೆ. ಆ ಕಂದಕವನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಹಾಸನ ಟಿಕೆಟ್ ವಿಚಾರವನ್ನ ನಾನೇ ಫೈನಲ್ ಮಾಡ್ತೀನಿ ಅಂದ್ರಂತೆ. ಗೊಂದಲಕ್ಕೆ ತೆರೆ ಎಳೆಯಲಿಕ್ಕೆ ಹಾಸನಕ್ಕೆ ಬರ್ತೀನಿ ಅಂದ್ರಂತೆ ಗೌಡ್ರು. ಇಬ್ಬರು ಮಕ್ಕಳ ಕುಟುಂಬಗಳ ನಡುವಿನ ಸಮರಕ್ಕೆ ಬ್ರೇಕ್ ಬೀಳುತ್ತಾ ಕಾದ್ ನೋಡಬೇಕಾಗಿದೆ. ಏಕೆಂದ್ರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷದ ಭವಿಷ್ಯದ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ. ಪಕ್ಷ ಭವಿಷ್ಯ ಉಳಿಬೇಕು ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ಕೊಡಬೇಕಾಗಿದೆ ಅಂತ ಪರಿಸ್ಥಿತಿ ಇದೆ ಅಲ್ಲಿ ಅಂತ. ಯಾಕೆಂದ್ರೆ ವೀಕ್ ಅಂತೂ ಅಲ್ಲ ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್. ಬಿಕಾಸ್ ಅಲ್ಲಿ 4 ಬಾರಿ ಗೆದ್ದಿದ್ದಂತ ಪ್ರಕಾಶ್ ಅವರ ಪುತ್ರ ಎಚ್ ಪಿ ಸ್ವರೂಪ್ ಅವರಿದ್ದಾರೆ. ಸೊ ಸಮರ್ಥ ಅಭ್ಯರ್ಥಿ ಇರುವಂತ ಸಂದರ್ಭದಲ್ಲಿ ಭವಾನಿ ಎಂಟ್ರಿ ಸರಿಯಾಗೋದಿಲ್ಲ ಅನ್ನೋದು ಎಚ್ ಡಿ ಕೆ ಲೆಕ್ಕಾಚಾರ. ಭವಾನಿ ಅವರು ಹಾಸನಕ್ಕೆ ನಾನೇ ಅಭ್ಯರ್ಥಿ ಅಂತ ಘೋಷಿಸಿಕೊಂಡ ಮೇಲೆ ಕುಮಾರಸ್ವಾಮಿಯವರು ಹೇಳಿಕೆ ಕೊಟ್ರಲ್ಲ, ಅದ್ ನೀನೊಂದು ಸೊನ್ನೆ ನೋಡ್ಕೊಂಡ್ಬಿಡೋಣ. ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರಲ್ಲ, ಯಾವುದೇ ರೀತಿ ಸಂಘರ್ಷವೂ ಆಗಲ್ಲ. ಎಲ್ಲ ಸುಗಮವಾಗಿ ಕ್ಲಿಯರ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಸಮಸ್ಯೆಗಳು ಏನೂ ಇಲ್ಲ. ಅಲ್ಲಿ ತಾವ್ಯಾರು ಕುತೂಹಲಕ್ಕಾಗಲಿ ಆತಂಕಕ್ಕಾಗಲಿ ನೀವು ಒಳಗಾಗಬೇಡಿ. ನಮ್ಮ ಕುಟುಂಬದಲ್ಲಿ ಏನಾಗ್ಬಿಡುತ್ತೆ ಅಂತ. ಮತ್ತಿನ್ನು ಯಾವುದೇ ಕ್ಷೇತ್ರದಲ್ಲಿ ಸಮರ್ಥವಾದಂಥ ಅಭ್ಯರ್ಥಿಗಳಿದ್ದಾರೆ. ಈಗಾಗಲೇ ಹಾಲಿ ಶಾಸಕರಿದ್ದಾರೆ. ಅವರ ಒಂದು ವಿಶ್ವಾಸದೊಂದಿಗೆ ಅಲ್ಲಿ ಏನು ತೀರ್ಮಾನಗಳಾಗಬೇಕು, ಈಗಾಗಲೇ ಅವರ ಹೆಸರು ಘೋಷಣೆ ಮಾಡಿದ್ದೇವೆ. ಏನಾದರೂ ಅಲ್ಲಿ ಸಂಘಟನಾ ದೃಷ್ಟಿಯಿಂದ ಬದಲಾವಣೆ ಬೇಕು ಅಂದರೆ ಶಾಸಕರನ್ನ ಕೂರಿಸ್ಕೊಂಡು ತೀರ್ಮಾನ ಮಾಡ್ತೀವಿ. ಚುನಾವಣೆಯಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾಗ ನಾವು ಕುಟುಂಬದಿಂದ ಯಾರನ್ನೂ ಏರ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ನೆನ್ನೆ ಕ್ಲಿಯರಾಗಿ ಹೇಳಿದ್ದೀನಿ. ಪದೇ ಪದೇ ಅದರ ಬಗ್ಗೆ ಸಮಜಾಯಿಷಿ ಕೊಡಬೇಕಾಗಿಲ್ಲ. ಕೆಲವರಿಗೆ ವೈಯಕ್ತಿಕವಾದಂಥ ಒಂದು ಪ್ರೀತಿ ವಿಶ್ವಾಸಗಳಿರ್ತದೆ, ಅಭಿಮಾನದಲ್ಲಿ ಮಾತನಾಡ್ತಾರೆ. ಅಭಿಮಾನದಲ್ಲಿ ಮಾತಾಡಿದ್ದೆಲ್ಲ ಅದು ದೊಡ್ಡ ಮಟ್ಟದ ಒಂದು ಅಭಿಪ್ರಾಯಗಳು ಅಂತಕ್ಕಂಥದ್ದು ತಗೊಳಕ್ಕಾಗಲ್ಲ. ನೆನ್ನೆ ಏನು ಹೇಳಬೇಕು ಹೇಳಾಗಿದೆ. ಇನ್ನು ಉಳಿದಿದ್ದನ್ನು ನಾವು ಮನೆಯಲ್ಲಿ ಕೂತು ಪಕ್ಷದ ಚೌಕಟ್ಟು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಎಚ್ ಡಿ ಅವರ ಎಂಟ್ರಿ ತುಂಬಾ ಅನಿವಾರ್ಯವಾಗಿತ್ತು. ತಮ್ಮ ಕುಟುಂಬದಲ್ಲಿ ಆಗಿರುವಂತ ಗೊಂದಲವನ್ನ ತೆರೆ ಎಳಿಬೇಕು ಅಂದ್ರೆ ಈಗ ಯಾರನ್ನ ಮನವೊಲಿಸ್ತಾರೆ ಅಂತ, ಭವಾನಿ ರೇವಣ್ಣ ಅವ್ರನ್ನ ಮನವೊಲಿಸ್ತಾರ ಅಥವಾ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸ್ಬಿಟ್ಟು ಭವಾನಿ ಅವರಿಗೆ ಟಿಕೆಟ್ ಅನ್ನ ಕೊಡಿಸ್ತಾರ ಅಂತ? ಪೃಥ್ವಿರಾಜ್ ಜಾರನಹಳ್ಳಿ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜೆಡಿಎಸ್ ನಲ್ಲಿ ಇದೀಗ ಗೊಂದಲ ಏರ್ಪಟ್ಟಿರುವಂತದ್ದು. ಸ್ವತಃ ಜಿಲ್ಲಾ ಪಂಚಾಯತ್ ಸದಸ್ಯೆ ಮತ್ತು ಶಾಸಕರು ಹಾಗೂ ಮಾಜಿ ಸಚಿವರ ಎಚ್ ಡಿ ರೇವಣ್ಣರವರ ಪತ್ನಿ ಭವಾನಿ ರೇವಣ್ಣರವರು ನಾನೇ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿ ಘೋಷಣೆ ಮಾಡಿರುವಂತದ್ದು. ಇದು ಜೆಡಿಎಸ್ ನ ಕುಟುಂಬದ ಸಾಮರಸ್ಯಕ್ಕೆ ಎಲ್ಲೊಂದ್ ಕಡೆ ಕದಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವುದು. ಮತ್ತೊಂದು ಕಡೆ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ ಮಾಡಿರುವಂತದ್ದು. ಪಂಚರತ್ನ ಯಾತ್ರೆ ಮುಗಿದ ಬಳಿಕ ಇದೀಗ 2ನೇ ಹಂತದ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಅದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಷ್ಟು ಕ್ಷೇತ್ರಗಳ ಟಿಕೆಟ್ ಅನ್ನು ಕೂಡ ಘೋಷಣೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಸ್ಪರ್ಧೆಗೆ ಇಂಗಿತ ವ್ಯಕ್ತಪಡಿಸಿರುವಂತ ಈಗಾಗಲೇ ತಮ್ಮದೇ ಆದ ಟೀಮ್ ಕೂಡ ಕೆಲಸವನ್ನ ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ನಾನು ಈ ಕ್ಷೇತ್ರದ ಆಕಾಂಕ್ಷಿ ಅಂತ ಹೇಳಿ ಮಾಜಿ ಶಾಸಕರು ದಿವಂಗತ ಎಚ್ ಎಸ್ ಪ್ರಕಾಶ್ ಅವರ ಪುತ್ರ ಎಚ್ ಪಿ ಸ್ವರೂಪ್ ಅವರು ಕೂಡ ಬೆಂಬಲಿಗರ ಸಭೆಯನ್ನು ನಡೆಸಿರುವಂತದ್ದು. ನನಗೆ ಟಿಕೆಟ್ ಅಂತ ಹೇಳಿ ಈಗ ಸಭೆಯಲ್ಲಿ ಕೂಡ ಮತ್ತು ಕಾರ್ಯಕರ್ತರು ಕೂಡ ಹೇಳ್ಕೊಂಡಿರುವಂತದ್ದು. ಕೆಲವೊಂದ್ ಕಡೆ ಈ ಒಂದು ಟಿಕೆಟ್ ಗೊಂದಲ ಕುಟುಂಬದ ವಾತಾವರಣಕ್ಕೂ ಕೂಡ ಉಳಿ ಹಿಂಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಎಲ್ಲೊಂದ್ ಕಡೆ ಕುಟುಂಬದ ನಡುವಿನ ಕದನ ಏರ್ಪಡುವ ಸಾಧ್ಯತೆಯನ್ನು ತಳ್ಳಿ ಹಾಕೊಂತೀರ. ಹಾಗಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಸ್ಥಿತಿ ಬರಬಾರ್ದೆಂಬ ಕಾರಣಕ್ಕಾಗಿ ರಂಗ ಪ್ರವೇಶ ಮಾಡಿರುವಂತದ್ದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಯಾರಿಗೆ ಕೊಡ್ಬೇಕಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಆ ಮುಖಾಂತರ ಈಗಾಗಲೇ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಎಚ್ ಪಿ ಸ್ವರೂಪ್ ಮತ್ತು ಭವಾನಿ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಜೊತೆ ವಿಸ್ತೃತವಾಗಿ ಮಾತುಕತೆ ನಡೆಸಲಿದ್ದಾರೆ. ಅಲ್ಲಿವರೆಗೂ ಕೂಡ ಯಾರು ಕೂಡ ಮಾತನಾಡಬಾರದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ವಿಚಾರ ಗೊಂದಲ ಏರ್ಪಟ್ಟಿದ್ದ ಕಾರಣಕ್ಕಾಗಿ ಸ್ವತಃ ಹಾಸನದ ಅನೇಕ ನಾಯಕರುಗಳು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆಪ್ತರು ನೀವೇ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಆ ಮುಖಾಂತರ ಈ ಗೊಂದಲವನ್ನ ತಿಳಿಗೊಳಿಸಬೇಕಂತ ಮನವಿ ಮಾಡಿದ್ರು. ಈ ಮನವಿಯ ಮೇರೆಗೆ ಎಚ್ ಡಿ ದೇವೇಗೌಡರು ಈಗ ಮಧ್ಯಪ್ರವೇಶ ಮಾಡಿರುವಂತದ್ದು. ಎಚ್ ಡಿ ಕುಮಾರಸ್ವಾಮಿ ಒಂದು ಚಿದಾನಂದ್ ಪಟೇಲ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಈಗ ತುಂಬಾ ಅನಿವಾರ್ಯತೆ ಏನಿಲ್ಲ, ಅಲ್ಲಿ ಸಮರ್ಥವಾದಂತ ಅಭ್ಯರ್ಥಿಗಳಿದ್ದಾರೆ ಅಂತ. ಆಕ್ಚುಲಿ ಈ ಹಿಂದೆ ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ಮಂಡ್ಯದಲ್ಲೂ ಸಮರ್ಥವಾದಂತ ಅಭ್ಯರ್ಥಿಗಳಿದ್ರು, ಅಥವಾ ತುಮಕೂರಿನಲ್ಲೂ ಕೂಡ ಸಮರ್ಥವಾದಂತ ಅಭ್ಯರ್ಥಿಗಳಿದ್ರು. ಆದ್ರೂ ಕೂಡ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು. ಬಟ್ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇರುವಂತ ಆತಂಕನೇ ಇದಾ ಅಂತ. ಅಂದ್ರೆ ಮಂಡ್ಯ ಹಾಸನದಲ್ಲಿ ಸೋಲನ್ನ ಕಂಡಿದ್ದು, ಅದೇ ರೀತಿಯಾಗಿ ಹಾಸನದಲ್ಲಿ ರಿಪೀಟ್ ಆಗ್ಬಿಡುತ್ತೆ, ನಮ್ಮ ಕುಟುಂಬದವರಿಗೆ ಕೊಟ್ರೆ ಅದೇ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ಬಿಟ್ಟು ನಮ್ಮ ಕಾರ್ಯಕರ್ತರನ್ನ ಸೋಲ್ಸ್ಬಿಡ್ತಾರೆ ಅನ್ನುವಂತ ಭಯ ಇದೆಯಾ ಕುಮಾರಸ್ವಾಮಿ ಅವರ ಈ ಹೇಳಿಕೆಯಿಂದ?
ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡ್ತಿರುವಂತದ್ದು, ಬಿಜೆಪಿ ಕೂಡ ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡ್ತಿರುವಂತದ್ದು. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಕ್ಕರೆ ಇಡೀ ಕುಟುಂಬವೇ ಇಲ್ಲಿ ಪಕ್ಷವನ್ನ ಕಂಟ್ರೋಲ್ ತೆಗೆದುಕೊಂಡಿದೆ. ಆ ಮುಖಾಂತರ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಗಂಭೀರ ಆರೋಪವನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಆತಂಕ. ಅದರಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ಹಾಸನದ ಅನೇಕ ನಾಯಕರ ಲೆಕ್ಕಾಚಾರ. ಈಗಾಗಲೇ ಸ್ವರೂಪ್ ಕೂಡ ಭವಾನಿ ರೇವಣ್ಣ ಕೊಟ್ಟರು ಕೂಡ ನಾನು ಕೆಲಸವನ್ನು ಮಾಡ್ತೀನಿ, ನನಗ್ ಕೊಟ್ಟರು ಕೂಡ ಅವರು ಕೆಲಸ ಮಾಡ್ತಾರೆ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ಗೊಂದಲಕ್ಕೆ ಒಂದಷ್ಟು ತೆರೆ ಎಳೆಯುವ ಪ್ರಯತ್ನವನ್ನು ಮಾಡುವಂತದ್ದು. ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಖಚಿತ ಆದ್ರೆ ಸ್ವರೂಪ್ ಅವರು ಕೂಡ ಅನಿವಾರ್ಯವಾಗಿ ಭವಾನಿ ರೇವಣ್ಣಗೆ ಬೆಂಬಲ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಜೊತೆ ಚರ್ಚೆಯನ್ನ ಮಾಡ್ತಾರೆ, ಅದಾದ ಬಳಿಕ ಸ್ವರೂಪ್ ಜೊತೆ ಮಾತುಕತೆ ನಡೆಸ್ತಾರೆ, ಅದಾದ ಬಳಿಕ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಜೊತೆ ಕೂಡ ಮಾತುಕತೆ ನಡೆಸ್ತಾರೆ. ಈ ಎಲ್ಲ ಮಾತುಕತೆಯ ಬಳಿಕ ಹಾಸನ ಕ್ಷೇತ್ರದ ಮತದಾರರು ಇರ್ಬೋದು ಮತ್ತು ಅಲ್ಲಿ ಇರ್ತಕ್ಕಂಥ ಜೆಡಿಎಸ್ ನ ಹಿರಿಯ ನಾಯಕರುಗಳು ಮತ್ತು ಆಪ್ತರ ಜೊತೆ ಕೂಡ ಸಮಾಲೋಚನೆ ನಡೆಸಿ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಿರ್ಧಾರವನ್ನು ಮಾಡ್ತಾರೆ. ಈ ಮುಖಾಂತರ ಎಚ್ ಡಿ ದೇವೇಗೌಡ ನಿರ್ಧಾರದ ಮೇಲೆ ಹಾಸನ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಅವರು ಸ್ಪರ್ಧೆ ಮಾಡ್ತಾರ ಅಥವಾ ಸ್ವರೂಪ್ ಸ್ಪರ್ಧೆ ಮಾಡ್ತಾರ ಅನ್ನೋದು ತಿಳಿಬೇಕಾಗಿದೆ. ಸಿದ್ಧಾಂತ್ ಪಟೇಲ್, ಇಲ್ಲಿ ಎಲ್ಲೋ ಒಂದ್ ಕಡೆ ಭವಾನಿ ರೇವಣ್ಣ ಅವರು ದಿಢೀರಂತ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದನ್ನ ನೋಡ್ತಾ ಇದ್ರೆ ಹಾಸನದಲ್ಲಿ ಇನ್ನೂ ಕೂಡ ಯಾವ ಕ್ಷೇತ್ರಕ್ಕೂ ಕೂಡ ಹೆಸರು ಘೋಷಣೆ ಆಗಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರನ್ನ ಫೈನಲಿ ಮನವೊಲಿಸ್ಲಿಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ಅವರಾಗಿ ಹೆಸರು ಘೋಷಣೆ ಮಾಡ್ಕೊಂಡ್ಬಿಟ್ರ ಅಂತ. ರೇವಣ್ಣ ಅವರು ಇದುವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಇದು ಎಲ್ಲೋ ಒಂದ್ ಕಡೆ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಪೃಥ್ವಿ, ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಅದು ಎಚ್ ಡಿ ರೇವಣ್ಣರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಹಾಸನ ಜಿಲ್ಲೆ ಇರ್ತಕ್ಕಂಥ ಅಷ್ಟು ಕ್ಷೇತ್ರಗಳ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಅದು ಎಚ್ ಡಿ ರೇವಣ್ಣರವರು ಬಾಧ್ಯತೆ ಆಗಿರ್ತಕ್ಕಂಥದ್ದು. ಅಲ್ಲದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಅವಕಾಶವನ್ನು ಕೊಡ್ಬೇಕು, ಅವ್ರಿಗೂ ಸ್ವಾತಂತ್ರ್ಯ ಕೊಡ್ಬೇಕಂತ ಹೇಳಿ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರದ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಆದ್ರೆ ಇದೀಗ ಭವಾನಿ ರೇವಣ್ಣ ಅವರೇ ನಾನೇ ಹಾಸನ ವಿಧಾನಸಭಾ ಕ್ಷೇತ್ರ ಸ್ಪರ್ಧೆ ಮಾಡ್ತಿರೋಂಥದ್ದು ಅದೀಗ ಕಗ್ಗಂಟಿಗೆ ಕಾರಣ ಆಗಿರುವಂತದ್ದು. ಕೆಲವೊಂದ್ ಕಡೆ ಕುಟುಂಬದ ನಡುವಿನ ಸಾಮರಸ್ಯ ಕೂಡ ಇದು ಧಕ್ಕೆ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಒಂದೇ ಕುಟುಂಬದ 4 ಜನ ಸ್ಪರ್ಧೆ ಮಾಡದಂತಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಕೂಡ ಒಳನರಸೀಪುರದಿಂದ ಸ್ಪರ್ಧೆ ಮಾಡ್ತಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಹಾಸನದ ಲೋಕಸಭಾ ಸದಸ್ಯರಿದ್ದಾರೆ, ಮತ್ತೋರ್ವ ಪುತ್ರ ಆಗಿರ್ತಕ್ಕಂಥ ಸೂರಜ್ ಕೂಡ MLC ಆಗಿದ್ದಾರೆ. ಅಲ್ಲದೆ ಈಗ ಮತ್ತೆ ಭವಾನಿ ರೇವಣ್ಣ ಅವರು ಕೂಡ ಚಿದಾನ್ ಪಟೇಲ್, ಈಗ ಹಾಸನದಲ್ಲಿ ಬಿಜೆಪಿ ಪ್ರಪ್ರಥಮ ಬಾರಿಗೆ ತನ್ನ ಶಾಸಕರನ್ನ ಗೆಲ್ಲಿಸ್ಕೊಳ್ತು, ಕಮಲ ಅರಳಿಸಿರುವಂತದ್ದು ಪ್ರೀತಮ್ ಗೌಡ್ರು ಗೆದ್ರು. ಈಗ ಮತ್ತೊಮ್ಮೆ ಇದೊಂದು ಅಡ್ವಾಂಟೇಜ್ ಆಗ್ಬಿಡ್ತಾ ಪ್ರೀತಮ್ ಗೌಡ್ರಿಗೆ, ಈ ಪಕ್ಷದಲ್ಲೇ ಒಳೇಟಿನ ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಪ್ಲಸ್ ಪಾಯಿಂಟ್ ಬಿಜೆಪಿಗೆ ಆಗ್ತಾ ಇದೆ ಅಂತ ಹೇಳ್ಬೋದಾ? ಇಲ್ಲಿ ಪ್ಲಸ್ ಪಾಯಿಂಟ್ ಅಥವಾ ಮೈನಸ್ ಪಾಯಿಂಟ್ ಅನ್ನಕ್ಕಿಂತಲ್ಲ, ಅಲ್ಲಿ ನಾಲ್ಕು ಬಾರಿ ಅಲ್ಲಿ ಜೆಡಿಎಸ್ ನ ಎಚ್ ಪ್ರಕಾಶ್ ಅವರು ಶಾಸಕರಾಗಿರುವಂತದ್ದು. ಮತ್ತೊಂದು ಕಡೆ ಅದು ಜೆಡಿಎಸ್ ನ ಬೆಲ್ಟ್ ಕೂಡ ಹೌದು. ಜೊತೆಗೆ ಭವಾನಿ ರೇವಣ್ಣರವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಅಲ್ಲಗಳೆಯುವಂತಿಲ್ಲ. ಅವರ ಸಂಘಟನೆ ವಿಚಾರ ಇರ್ಬೋದು, ಅವರ ಅಗ್ರೆಸಿವ್ನೆಸ್ ವಿಚಾರ ಇರ್ಬೋದು, ಮತ್ತು ಕಾರ್ಯಕರ್ತರ ಪಡೆಯನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಪ್ರೀತಮ್ ಗೌಡರವರಿಗೆ ಭವಾನಿ ರೇವಣ್ಣ ಸೂಕ್ತ ಅಭ್ಯರ್ಥಿ ಅನ್ನೋದು ಕೆಲವು ಜೆಡಿಎಸ್ ನಾಯಕರ ಅಭಿಪ್ರಾಯ ಆಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಭವಾನಿ ರೇವಣ್ಣ ಅದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಇಡೀ ಅಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರುಗಳು ಭವಾನಿ ರೇವಣ್ಣ ಗೆಲುವಿಗೆ ಶ್ರಮಿಸ್ತಾರೆ ಅನ್ನೋದು ಲೆಕ್ಕಾಚಾರ. ಮತ್ತೊಂದು ಕಡೆ ಸ್ವತಃ ಪ್ರೀತಮ್ ಗೌಡರವರು ರೇವಣ್ಣ ಕುಟುಂಬದವರು ಸ್ಪರ್ಧೆ ಮಾಡಿದ್ರೆ ನಾನು ಅವ್ರ ವಿರುದ್ಧ ಗೆಲ್ತೀನಿ ಅಂತ ಹೇಳಿ ಪದೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಅಬ್ಬರಿಸಿ ಬೊಬ್ಬಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಇದನ್ನ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬದವರು ಸವಾಲಾಗಿ ಸ್ವೀಕರಿಸಿರುವಂತದ್ದು. ಆದ್ರೆ ಈ ಮಧ್ಯೆ ಸ್ವರೂಪ್ ಅವರು ನನಗೆ ಟಿಕೆಟ್ ಕೊಡಿ ಅಂತೇಳಿ ಒತ್ತಾಯ ಮತ್ತು ಒತ್ತಡವನ್ನು ಮಾಡಿರುವಂತದ್ದು ಕೂಡ ರೇವಣ್ಣ ಕುಟುಂಬಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಇದು ಮುಂದಿನ ದಿನಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ತೊಂದರೆ ಆಗುತ್ತೆ. ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಸಾಮರಸ್ಯ ಕೂಡ ಕಷ್ಟ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಸ್ವತಃ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇದೀಗ ರಂಗ ಪ್ರವೇಶ ಮಾಡಿರುವಂತದ್ದು. ಹಾಗಾಗಿ ಎಚ್ ಡಿ ದೇವೇಗೌಡರ ತೀರ್ಮಾನದ ಮೇಲೆ ಅಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು ಮುಂದಿನ ದಿನಗಳಲ್ಲಿ ತೀರ್ಮಾನವಾಗಲಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರದಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್. ಆಣೆ ಮಾಡಿಸಿದ ಉಸ್ತುವಾರಿ ಸಚಿವ ಮುನಿರತ್ನ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿಂದ ಆಣೆ ಪ್ರಮಾಣವನ್ನ ಮಾಡಿಸಲಾಗಿದೆ. ಯಾವ ಕಾರಣಕ್ಕೋಸ್ಕರ ಆಣೆ ಪ್ರಮಾಣ ಅಂದ್ರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅನ್ನುವ ರೀತಿಯಲ್ಲಿ ಆಣೆ ಪ್ರಮಾಣವನ್ನು ಮಾಡಿಸಲಾಗಿದೆ. ನಾವು ಇತ್ತೀಚೆಗೆ ಜಾಸ್ತಿ ನೋಡಿದ್ದು ಈ ಆಣೆ ಪ್ರಮಾಣ ಅಂದ್ರೆ ಗೋವಾ ಎಲೆಕ್ಷನ್ ನೋಡಿದ್ವಿ. ಗೋವಾದ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ಲಾಗ್ತಾ ಇತ್ತು. ಯಾರಿಗೆಲ್ಲ ಟಿಕೆಟ್ ಘೋಷಣೆ ಆಗಿತ್ತಲ್ಲ, ಆಮೇಲೆ ಯಾರು ಜಂಪ್ ಆಗ್ಬೇಡ್ರಿ, ಜಂಪಿಂಗ್ ಸ್ಟಾರ್ಸ್ ಅಂದ್ಬಿಟ್ಟು ಆಣೆಯನ್ನ ಮಾಡಿಸಲಾಗಿತ್ತು. ಅದಾದ್ಮೇಲೆ ಎಲ್ಲ ಜಂಪ್ ಹೊಡೆದ್ರು, ಎಲ್ಲ ಆಪರೇಷನ್ ಕಮಲಕ್ಕೆ ಬಿದ್ದು ಎಲ್ಲರೂ ಕೂಡ ಅಲ್ಲಿ ಇಡೀ ಪಕ್ಷವನ್ನೇ ತೊರೆದೋಗ್ಬಿಟ್ರು. ಸಾಕಷ್ಟು ಜನ, ಒಂದು 17-18 ಜನ ಏನೋ ಆಯ್ಕೆ ಆಗಿದ್ರು ಅನ್ಸುತ್ತೆ. ಒಂದು 3-4 ಜನ ಬಿಟ್ಬಿಟ್ಟು ಇರಾಬರೋರು ಎಲ್ಲರೂ ಬಿಜೆಪಿಗೆ ಹೋದ್ರು. ಇಲ್ಲಿ ಬಿಜೆಪಿಯವರು ಆಣೆ ಪ್ರಮಾಣವನ್ನ ಮಾಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಮುನಿರತ್ನ, ಕೋಲಾರದ ಉಸ್ತುವಾರಿ ಸಚಿವ, ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿಂದ ಆಣೆ ಪ್ರಮಾಣವನ್ನು ಮಾಡಿಸಿದ್ದಾರೆ. ಅದು ಖಾಸಗಿ ರೆಸಾರ್ಟ್ನಲ್ಲಿ ನಿನ್ನೆ ನಡೆದಿರುವಂತಹ ಆಣೆ ಪ್ರಮಾಣ. ಬಂಗಾರಪೇಟೆ ಟಿಕೆಟ್ ಆಕಾಂಕ್ಷಿಗಳಿಂದ ಆಣೆ ಪ್ರಮಾಣವನ್ನು ಮಾಡಿಸಲಾಗಿದೆ. ಯಾರಿಗೆ ಟಿಕೆಟ್ ಕೊಟ್ಟರು
ಒಟ್ಟಿಗೆ ಕೆಲಸ ಮಾಡ್ತೇವೆ ಅಂತ ಆಣೆಯನ್ನ ಮಾಡಿಸಿದ್ದಾರೆ. ಇವ್ಯಾವುದು ವರ್ಕೌಟ್ ಆಗಲ್ಲ. ಟಿಕೆಟ್ ಸಿಗ್ಲಿಲ್ವಾ ಅಸಮಾಧಾನ ಆಯ್ತಾ ಹೋಗ್ತಾ ಇರ್ತಾರೆ. ಆಣೆ ಗೀಣೆಗೆಲ್ಲ ಇವಾಗೆಲ್ಲ ವ್ಯಾಲ್ಯೂನೇ ಇಲ್ಲ. ನಮ್ಮಲ್ಲಿ ಯಾರೇ ಒಬ್ಬರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಒಟ್ಟಾಗಿ ಎಲ್ಲರೂ ಸಹ ನಾವು ಪಕ್ಷ ತೀರ್ಮಾನದ ಅಭ್ಯರ್ಥಿ ಗೆಲ್ಲಿಸಲು ಪ್ರಮಾಣ ಮಾಡಿ ನಾವು ಶಕ್ತಿ ಮೀರಿ ಗೆಲ್ಲಿಸುತ್ತೇವೆ. ಯಾವುದೇ ಕಾರಣಕ್ಕೂ ಪಕ್ಷ ದ್ರೋಹವಾಗಲಿ ಪಕ್ಷ ತೀರ್ಮಾನ ಮಾಡಿದ ಅಭ್ಯರ್ಥಿಗಾಗಲಿ ದ್ರೋಹ ಮಾಡುವಂತ ಕೆಲಸ ಮಾಡುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು, ಹಾಗೂ ನಮ್ಮ ಕಟೀಲ್ ರವರು ಅವರ ಮಾರ್ಗದರ್ಶನದಂತೆ ಚುನಾವಣೆಯನ್ನು ಎದುರಿಸಲು ನಾವು ಸಿದ್ಧವಾಗಿದ್ದೇವೆ. ಈ ಬಾರಿ ನಮ್ಮ ಬಂಗಾರಪೇಟೆಯಲ್ಲಿ ಕಮಲದ ಚಿಹ್ನೆಯನ್ನು ಗೆಲ್ಲಿಸುತ್ತೇವೆ. ಇದು ಕೋಲಾರಮ್ಮನ ಮೇಲೆ ಪ್ರಮಾಣ ಮಾಡಿ ನಾವೆಲ್ಲರೂ ಹೇಳುತ್ತಿದ್ದೇವೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುರಾಜ್, ಗೋವಾ ಎಲೆಕ್ಷನ್ ಅಲ್ಲಿ ನೋಡ್ತಾ ಇದ್ವಿ, ಈಗ ನಮ್ಮ ರಾಜ್ಯದಲ್ಲೂ ಕೂಡ ಆಣೆ ಪ್ರಮಾಣ ಪೊಲಿಟಿಕ್ಸ್ ಶುರುವಾಗಿದೆ. ರಾಜಕಾರಣಿಗಳು ಅಂದ್ರೆ ಈಗ ಜನ ನಂಬಲ್ಲ, ಯಾರು ಕೂಡ ಭರವಸೆ ಕೊಡ್ತಾರೆ, ಆಣೆ ಪ್ರಮಾಣ ಮಾಡ್ತಾರೆ, ಅವರೇ ಜಂಪ್ ಮಾಡ್ತಾರೆ. ಸ್ವತಃ ಇಲ್ಲಿ ಮುನಿರತ್ನ ಅವ್ರದ್ದು ಅದೇ ಕೇಸು. ಈಗ ಏನಂತ ಆಣೆ ಪ್ರಮಾಣ ಮಾಡಿಸಿದ್ರು ಅಂತ ನೋಡ್ತಾ ಇದ್ವಿ. ಎಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ? ಏನಾದರೂ ಪೈಪೋಟಿ ಇದೆಯಾ ನಂಗೆ ಬೇಕು ಅನ್ನುವ ನಿಟ್ಟಿನಲ್ಲಿ ಟಿಕೆಟ್ಗೋಸ್ಕರ? ಖಂಡಿತ ಪೃಥ್ವಿ, ಏನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಆಣೆ ಪ್ರಮಾಣ ಪಾಲಿಟಿಕ್ಸ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗ ಟಿಕೆಟ್ ಆಕಾಂಕ್ಷಿಗಳೇನೋ ಪ್ರಮುಖ ಆಕಾಂಕ್ಷಿಗಳು ಒಂದು ಇಬ್ಬರಿದ್ದಾರೆ, ಅವ್ರ ಜೊತೆಗೆ 4 ಮಂದಿ ಈಗ ಆಡ್ ಆಗಿರುವಂತದ್ದು. ಹಾಗಾಗಿನೇ ಮುಂದೆ ಪಕ್ಷಾಂತರ ಭೀತಿ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಮುನಿರತ್ನ ಅವರಿಗೆ ಕೋಲಾರ ಜಿಲ್ಲೆಯಲ್ಲಿ ಈಗ ಕನಿಷ್ಠ ಆದ್ರೂ 2 ರಿಂದ 3 ಸ್ಥಾನಗಳನ್ನ ಗೆಲ್ಲಬೇಕು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಭಿನ್ನಮತವನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ದೇವರ ಮೊರೆಯನ್ನ ಈಗ ಮುನಿರತ್ನವ್ರು ಹೋಗಿರುವಂತದ್ದು. ಈಗ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಆಕಾಂಕ್ಷಿಗಳನ್ನ ಒಂದೆಡೆ ಸೇರಿಸಿ ನಿನ್ನೆ ಊಟದ ಹೆಸರಲ್ಲಿ ಸೇರಿಸಿ ಅಲ್ಲಿ ಅವ್ರ ಕೈಯಲ್ಲಿ ಒಂದು ಆಣೆಯನ್ನ ಮಾಡಿಸಿದ್ದಾರೆ. ಯಾರಿಗೂ ಟಿಕೆಟ್ ಸಿಕ್ಕಿದ್ರು ಕೂಡ ಮತ್ತೊಬ್ರು ಪಕ್ಷಾಂತರ ಮಾಡುವಂತಿಲ್ಲ ಅಂತಕ್ಕಂಥ ಒಂದು ಆಣೆಯನ್ನ ಕೋಲಾರಮ್ಮ ಏನು ದೇವಿಯ ಹೆಸರಲ್ಲಿ ಅವರು ಆಣೆ ಪ್ರಮಾಣ ಮಾಡಿಸಿರುವಂತದ್ದು. ಕೋಲಾರ ಜಿಲ್ಲಾ ಭಾಗದಲ್ಲಿ ಕೋಲಾರಮ್ಮ ದೇವಿ ಅಂತಂದ್ರೆ ಸಾಕಷ್ಟು ಮಹಿಮೆ ಇದೆ. ಹಾಗಾಗಿನೇ ಆ ಒಂದು ದೇವಿ ಹೆಸರಲ್ಲಿ ಈಗ ಆಣೆ ಪ್ರಮಾಣ ಮಾಡಿಸಿರುವಂತದ್ದು. ಹಿಂದೆ ನಾವು ಇನ್ನು ಚಾಮುಂಡೇಶ್ವರಿ ಮತ್ತೆ ಮಂಜುನಾಥನ ಹೆಸರಲ್ಲಿ ಆಣೆ ಪ್ರಮಾಣ ಸಾಕಷ್ಟು ನೋಡಿದೀವಿ. ಈಗ ಕೋಲಾರಮ್ಮ ದೇವಿ ಹೆಸರಲ್ಲಿ ಈಗ ಆಣೆ ಪ್ರಮಾಣ ಮಾಡ್ತಾ ಇರುವಂತದ್ದು. ಈಗ ಸಾಕಷ್ಟು ಸದ್ದು ಮಾಡ್ತಿರುವಂತದ್ದು ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಕಳೆದ ಬಾರಿ ಕೂಡ ಸಾಕಷ್ಟು ಕಳೆದ ಒಂದು ಚುನಾವಣೆಯಲ್ಲಿ ಆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಪಕ್ಷಾಂತರ ಮಾಡಿದ್ರು. ಹಾಗಾಗಿನೇ ಮತ್ತೆ ಅವರನ್ನ ಈಗ ಬಿಜೆಪಿಗೆ ಸೇರಿಸಿಕೊಂಡು ಬಿಜೆಪಿಯ ಒಂದು ಪಕ್ಷ ಬಲವರ್ಧನೆಗಾಗಿ ಈಗ ಅವರಿಗೆ ಟಿಕೆಟ್ ಕೊಡಿಸ್ತೀವಿ, ಮತ್ತೆ ಟಿಕೆಟ್ ಸಿಗದಿದ್ದು ಕೂಡ ಇನ್ನೂ ಹಲವರು ಪಕ್ಷವನ್ನು ಬಿಡಬಾರದು ಅಂತ ನಿಟ್ಟಿನಲ್ಲಿ ಈಗ ಒಂದು ಆಣೆ ಪ್ರಮಾಣ ಮಾಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮುನಿರತ್ನ ಅವರು ಕೂಡ ಒಂದು ಆಣೆ ಪ್ರಮಾಣವನ್ನ ಬೋಧನೆ ಮಾಡಿರುವಂತದ್ದು. ಅವರಿಗೆ ಕೈಯನ್ನ ಮುಂದಿಟ್ಕೊಂಡು ಆ ಆಣೆ ಪ್ರಮಾಣ ಬೋಧಿಸುವಂತ ವಿಡಿಯೋ ಈಗ ನ್ಯೂಸ್ 18 ಕೂಡ ಲಭ್ಯವಾಗಿದೆ. ಮತ್ತೆ ಸಾಕಷ್ಟು ಈ ಒಂದು ಒಂದು ವಿಡಿಯೋ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು ಪೃಥ್ವಿ. ಓಕೆ, ಅಲ್ಲ ಅಲ್ಲಿ ಏನಾದ್ರು ಟೀಕೆಗೊಳಗಾಗಿದೆಯಾ ಕಾಂಗ್ರೆಸ್ ಮತ್ತೆ JDS ನವರು? ಬಿಕಾಸ್ ಮುನಿರತ್ನ ಅವರೇ ಒಂದ್ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದಂತವ್ರು, ಅವರೇ ಆಣೆ ಪ್ರಮಾಣ ಮಾಡಿಸಿರುವಂತ ವಿಚಾರ. ಹೌದು ಪೃಥ್ವಿ, ಏನಂತಂದ್ರೆ ರಾಜಕಾರಣಿಗಳನ್ನ ಈಗ ಸಾಮಾನ್ಯವಾಗಿ ನಮ್ಮ ಸಾರ್ವಜನಿಕರು ನಂಬೋದಿಲ್ಲ, ಅವರ ಮಾತುಗಳನ್ನು ಕೂಡ ನಂಬೋದಿಲ್ಲ. ಹಾಗಾಗಿನೇ ಇಲ್ಲಿ ರಾಜಕಾರಣಿಗಳೇ ಮತ್ತೊಬ್ಬ ರಾಜಕಾರಣಿಗಳ ನಂಬಲಾರದಂತ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿನೇ ಅವರೀಗ ಒಂದು ದೇವರ ಮೊರೆವಾಗಿರುವಂತದ್ದು, ದೇವರ ಮೇಲೆ ಆಣೆ ಇಟ್ಸ್ಕೊಂಡು ಪಕ್ಷದಿಂದ ಹೊರಗಡೆ ಹೋಗದಂತೆ ಒಂದ್ ರೀತಿಯಾಗಿ ಅವರನ್ನ ಕಟ್ಟು ಹಾಕುವಂತಹ ಒಂದು ಸನ್ನಿವೇಶ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಮುನಿರತ್ನ ಅವರ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಈಗ ಬಿಜೆಪಿಗೆ ಬಂದಿದ್ದಾರೆ. ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರನ್ನ ಗೆಲ್ಸ್ಕೊಂಡ್ಬರೋದು ಸಾಕಷ್ಟು ಅನಿವಾರ್ಯತೆಯಲ್ಲಿ ಮುನಿರತ್ನ ಕೂಡ ಇಲ್ಲಿ ತೊಡಸ್ಕೊಂಡಿರುವಂತದ್ದು. ಕೋಲಾರ ಜಿಲ್ಲೆಯಲ್ಲಿ JDS ಮತ್ತೆ ಕಾಂಗ್ರೆಸ್ ಸಾಕಷ್ಟು ಒಂದು ಪ್ರಾಬಲ್ಯ ಇರೋದ್ರಿಂದ ಬಿಜೆಪಿನ ಗೆಲ್ಸುವಂತ ನಿಟ್ಟಿನಲ್ಲಿ ಇದು ಒಂದು ರೀತಿಯಾದಂತಹ ಪ್ರಯತ್ನ ಅಂತ ಕೂಡ ಹೇಳ್ಬೋದು ಪೃಥ್ವಿ. ಓಕೆ, ಥ್ಯಾಂಕ್ ಯು ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಿಎಂ SM ಕೃಷ್ಣ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಘೋಷಣೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣ ಅವರನ್ನ ಸನ್ಮಾನಿಸಿದ್ದಾರೆ ಮುಖ್ಯಮಂತ್ರಿ ಬೊಮ್ಮಾಯಿ. ಕೃಷ್ಣ ಅವರ ಬೆಂಗಳೂರು ನಿವಾಸಕ್ಕೆ ಭೇಟಿಯನ್ನು ನೀಡಿದಂತ ಸಿಎಂ ಕೃಷ್ಣ ಅವರನ್ನ ಸನ್ಮಾನಿಸಿ ಹಾಡಿ ಹೊಗಳಿದ್ದಾರೆ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದಂಥವರು ಕೃಷ್ಣ ಅವರು. ಆರೋಗ್ಯ ಯೋಜನೆಯನ್ನ ಕೊಟ್ಟಂತವರು, IT BT ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣಕರ್ತರು ಅವರು ಅಂತ ಮಾತನಾಡಿದರು. ಸಿಎಂ ಜೊತೆ ಸಚಿವರಾದಂಥ ಅಶೋಕ ಸುಧಾಕರ ಕೂಡ ಭೇಟಿಯನ್ನು ನೀಡಿದರು. ಕೃಷ್ಣ ಅವರಿಗೆ ಸಂದ ಈ ಗೌರವದಿಂದ ಸಂತಸ ಆಗಿದೆ ಅಂತ ಹೇಳಿದರು. ಈ ನಾಡು ಕಂಡಂಥ
ಅಪ್ರಥಮ ಅತ್ಯಂತ ಸೃಜನಶೀಲ ಕ್ರಿಯಾಶೀಲ ಸರಳ ಸಜ್ಜನಿಕೆಯ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಗೆ ಹೆಸರಾದಂಥ ಮತ್ತು ಹಲವಾರು ಜನಪರ ಕಾರ್ಯಕ್ರಮವನ್ನು ಕೊಟ್ಟಂಥ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣಾಜಿ ಅವರಿಗೆ ಭಾರತ ಸರ್ಕಾರ, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇಲೆ ಪದ್ಮವಿಭೂಷಣ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತೀವ ಸಂತೋಷ, ಆನಂದ ತಂದಿದೆ, ಅಭಿಮಾನ ತಂದಿದೆ. ಇಡೀ ಕನ್ನಡ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಆರಂಭವಾಗಿದೆ. ವಿದ್ಯಾರ್ಥಿಗಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂವಾದವನ್ನು ಮಾಡ್ತಾ ಇದ್ದಾರೆ. 155 ದೇಶಗಳ 38 ಲಕ್ಷ ವಿದ್ಯಾರ್ಥಿಗಳು ಇದರಲ್ಲಿ ನೋಂದಾವಣಿಯನ್ನ ಮಾಡಿಕೊಂಡಿರುವಂಥದ್ದು. ಕಳೆದ ಬಾರಿಗಿಂತ ಡಬಲ್ ಆಗಿಬಿಟ್ಟಿದೆ ಈ ಬಾರಿಯ ನೋಂದಣಿ ಕೂಡ. ವಿದ್ಯಾರ್ಥಿಗಳದ್ದು ಪರೀಕ್ಷೆಯ ಒತ್ತಡ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ. 6ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಇದು. ಕರ್ನಾಟಕದ ಪ್ರಹ್ಲಾದ್